ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ತುಂಬ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ನಾನು ಮತ್ತು ಮನು ಅವರು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಟಿದ್ದೀವಿ. ಅಂದರೆ ಮಾರ್ನಿಂಗೇ ಹೊರಟಿದ್ದೀವಿ. ಅಲ್ಲಿ 10 o'clock ಆ ಥರ ರೀಚ್ ಆಗೋಣ ಅಂದ್ಕೊಂಡು ಹೊರಟಿದ್ದೀವಿ. ನಾನು ಮತ್ತು ಮನೋಜ್ ಅವರು ಮದುವೆ ಆದಾಗಿಂದ ನಾವೆಲ್ಲೂ ಹೋಗೇ ಇರಲಿಲ್ಲ. ಅಂದರೆ ಯಾರ ಮನೆಗೂ ಹೋಗೇ ಇರಲಿಲ್ಲ. ಎಲ್ಲರೂ ಬನ್ನಿ ಬನ್ನಿ ಅಂತ ಕರಿತಾನೆ ಇದ್ದರು. ಬಟ್ ನಮಗೆ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಿರಲಿಲ್ಲ. ಸೊ ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ದೀವಿ. ಅವರಂತೂ ತುಂಬ ದಿನದಿಂದ ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ, ಎಲ್ಲರೂ, ನಮ್ಮ ಮಾಮ ಎಲ್ಲರೂ ಯಾಕೆ ಬರೋದೇ ಇಲ್ಲ, ಬನ್ನಿ ಬನ್ನಿ ಮನೋಜ್ ಅವ್ರನ್ನ ಕರ್ಕೊಂಬ ಅಂತ ಈ ಥರ ಹೇಳ್ತಾನೆ ಇದ್ದರು. ನನಗೂ ಟೈಮ್ ಇರಲಿಲ್ಲ, ಅವ್ರಿಗೂ ಟೈಮ್ ಇರಲಿಲ್ಲ. ಅವರಿಗೆ ಈವನ್ ನನಗೆ ಸ್ವಲ್ಪ ಟೈಮ್ ಇದ್ರೂ ಮನೋಜ್ಗೆ ಅವ್ರಿಗಂತೂ ಟೈಮೇ ಇರಲಿಲ್ಲ. ಯಾಕೆಂದರೆ ಅವ್ರು ಕೆಲ್ಸಕ್ಕೆ ಹೋಗಿ ಬರ್ತಾರೆ, ಮತ್ತು ಸಂಡೇ ಒಂದೇ ದಿನ ಅವರಿಗೆ ಹಾಲಿಡೇ ಅಂತ ಸಿಗೋದು. ಆ ಟೈಮಲ್ಲೂ ಏನಾದರೂ ಶೆಡ್ಯೂಲ್ ಇರ್ತಿತ್ತು, ಮೀನ್ಸ್ ಏನಾದರೂ ವರ್ಕ್ ಅವ್ರಿಗೆ ಬರ್ತಾನೆ ಇರ್ತಿತ್ತು. ಸೊ ಈ ಥರ ರೀಸನಿಂದ ಆಗಿಬಿಟ್ಟು ನಾವೆಲ್ಲೂ ಹೋಗೋಕ್ಕೆ ಆಗಿರಲಿಲ್ಲ. ಬಟ್ ಇವತ್ತು ಅವರು ಬ್ಯುಸಿ ಇದ್ದಿದ್ದರಿಂದ ನಾವಂತೂ ಹೋಗೋಕ್ಕಾಗಿಲ್ಲ. ಇವಾಗ ಸ್ವಲ್ಪ ಓಕೆ, ಇಬ್ಬರು ಫ್ರೀ ಇದ್ದೀವಿ, ಸೊ ಹೋಗಿ ಬರೋಣ, ಕರಿತಾನೆ ಇದ್ದಾರೆ ಅಂತ ಹೇಳಿಬಿಟ್ಟು ಇಬ್ಬರು ಅಂದ್ಕೊಂಡು ಇವಾಗ ಹೊರಟಿದ್ದೀವಿ. ನಾನಿವಾಗ ಕೆಳಗಡೆ ಹೊರಟಿದ್ದೀನಿ. ಮನೋಜ್ ಅವರು ಆಲ್ರೆಡಿ ಕೆಳಗಡೆ ಹೋಗಿದ್ದಾರೆ. ಅಂದರೆ ಬೈಕೆಲ್ಲ ತೆಗಿಬೇಕು ಅಂತ ಹೇಳಿಬಿಟ್ಟು ಪಾರ್ಕಿಂಗಿಂದ ಬೈಕ್ ತೆಗಿತಾ ಇರ್ತೀನಿ, ನೀನು ಕೆಳಗಡೆ ಬಾ ಅಂತ ಹೇಳಿ ಅವರು ಹೊರಟರು. ಓಕೆ, ನಾನು ಬರ್ತೀನಿ ಅಂತ ಹೇಳಿ ನಾನು ಇವಾಗ ಕೆಳಗಡೆ ಹೊರಟಿದ್ದೀನಿ. ನಾನು ಮತ್ತು ಮನೋಜ್ ಅವರು ಮೊದಲೇ ಡಿಸೈಡ್ ಮಾಡಿದ್ವಿ ಟ್ರೈನಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು. ನಮ್ಮ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ರೈಲ್ವೆ ಸ್ಟೇಷನ್ ಇದ್ದಿದ್ದು. ಸೊ ಬೈಕ್ನ ಅಲ್ಲೇ ಪಾರ್ಕ್ ಮಾಡಿ, ಅಂದರೆ ರೈಲ್ವೆ ಸ್ಟೇಷನ್ ಹತ್ರನೇ ಪಾರ್ಕ್ ಮಾಡಿ ನಾವು ಟ್ರೈನಲ್ಲಿ ಹೊರಟ್ವಿ. ನಾವು ಅಂದ್ಕೊಂಡಿದ್ದು ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಹಾಗೆ ಅಲ್ಲಿಂದ ನಾವು ಬಸ್ ಸ್ಟಾಪ್ಗೆ ಹೋಗಬೇಕಿತ್ತು ನಡ್ಕೊಂಡು. ಫೈನಲಿ ನಾವು ಬಸ್ ಸ್ಟಾಪಿಗೆ ರೀಚ್ ಆದ್ವಿ. ಏನು ಗೊತ್ತಾ, ನಾವು ರೀಚ್ ಆದ ಕ್ಷಣವೇ ಬಸ್ ಸಿಕ್ತು ನಮಗೆ ತಕ್ಷಣ. ನಾವು ಅಲ್ಲಿಂದ ಮತ್ತೆ ಆ ಬಸ್ ಸ್ಟಾಪಿಂದ ನಾವು ಅಂದ್ಕೊಂಡಿದ್ದ ಪ್ಲೇಸ್ಗೆ ಹೋದ್ಮೇಲೆ ಮತ್ತೆ ನಾವು ಬಸ್ಸಿಗೆ ಹೋಗಬೇಕಿತ್ತು, ಬೇರೆ ಬಸ್ಸಿಗೆ. ಬಟ್ ನಾವು ಮತ್ತೆ ಅಲ್ಲಿಗೆ ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ನಾವು ಬಸ್ ಇಟ್ಕೊಂಡು ಊರಿಗೆ ರೀಚ್ ಆಗೋಷ್ಟರೊಳಗಡೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ನಮ್ಮ ಭಾವ ಅವರೇ ಬಂದಿದ್ದರು. ಆಮೇಲೆ ನಾನು ಮತ್ತು ಮನೋಜ್ ಅವರು ನಮ್ಮ ಭಾವನ ಕಾರಲ್ಲೇ ಹೊರಟ್ವಿ. ಮನೋಜ್ ಅವರು ಮತ್ತು ನಮ್ಮ ಭಾವ ಅವರು ಇಬ್ಬರೂ ರಸ್ತೆ ಪೂರ್ತಿ ಮಾತಾಡ್ಕೊಂಡು ಬರ್ತಾಯಿದ್ರು. ಇರುತ್ತಲ್ಲ ಕಷ್ಟ ಸುಖ ಅಂತ. ನಾನು ಅವ್ರು ಮಾತಾಡ್ತಾ ಇರೋದನ್ನೇ ನೋಡಿಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೆ. ಮನು ಮತ್ತು ನಮ್ಮ ಭಾವ ಇಬ್ಬರೂ ಆ ರಸ್ತೆ ಬಗ್ಗೆ, ಹಾಗೆ ಅಕ್ಕಪಕ್ಕ ಜಮೀನು ಬಗ್ಗೆ, ವ್ಯವಸಾಯದ ಬಗ್ಗೆ ಈ ಥರನೇ ರಸ್ತೆ ಪೂರ್ತಿ ಮಾತಾಡ್ಕೊಂಡು ಬರ್ತಾನೆ ಇದ್ದರು. ನಾನು ಅವ್ರ ಮಾತು ಕೇಳಿಸ್ಕೊತಾ ನಾವು ಮನೆಗೆ ಯಾವಾಗ ರೀಚ್ ಆದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಅಂದರೆ ನಾವು ಟ್ರಾವೆಲ್ ಮಾಡಿದ್ದು ಗೊತ್ತೇ ಆಗಲಿಲ್ಲ, ಅಷ್ಟು ಬೇಗ ನಾವು ರೀಚ್ ಆಗಿಬಿಟ್ವಿ. ಹಾಯ್ ಮಾಡು, ಹಾಯ್ ಮಾಡು ಗುಂಡ. ಯಶ್ವಿನ್ ಹಾಯ್ ಮಾಡು. ಮಾಡಲ್ಲ? ಹಾಂ, ನಾವು ಮನೆಗೆ ರೀಚ್ ಆದಾಗ ದೊಡ್ಡಪ್ಪನೂ ಇಲ್ಲಿಗೆ ಬರೋಣ ಅಂತ ಹೇಳಿ ನಮ್ಮ ಅಕ್ಕನ ಮನೆಗೆ ಬಂದರು. ನಾವು ತಿಂಡಿಗೆ ಅಲ್ಲಿಗೆ ಹೋದಾಗಲೇ ನಾನು ನಮ್ಮ ಅಕ್ಕ ಕೇಳಿದ್ಲು, ಏನು ತಿಂಡಿ ತಿಂತೀಯಾ, ಬಿರಿಯಾನಿ ಮಾಡಲಾ ಅಥವಾ ರೊಟ್ಟಿ ಏನಾದರೂ ಮಾಡಲಾ ಅಂತ. ನಾನು ಹೇಳಿದ್ದೆ ಇಲ್ಲ, ತಿಂಡಿ ರೊಟ್ಟಿನೇ ಮಾಡು ಅಂತ ಹೇಳಿ. ಯಾಕೆಂದರೆ ಮನು ಅವ್ರಿಗೂ ಅಷ್ಟೇ ರೊಟ್ಟಿ ಅಂದರೆ ಇಷ್ಟ, ನನಗೂ ಅಷ್ಟೇ ರೊಟ್ಟಿ ಅಂದರೆ ಇಷ್ಟ. ಸೊ ದೊಡ್ಡಮ್ಮ ರೊಟ್ಟಿ ಮಾಡೋದಂದರೆ ಇನ್ನೂ ಇಷ್ಟ. ಅದಕ್ಕೆ ನಾನು ಹೇಳಿದ್ದೆ ರೊಟ್ಟಿನೇ ಮಾಡು ಅಂತ ಹೇಳಿ. ದೊಡ್ಡಮ್ಮನೇ ಬಂದು ರೊಟ್ಟಿ ಎಲ್ಲ ಮಾಡ್ತಾಯಿದ್ರು. ಎಲ್ಲರೂ ಅಕ್ಕನ ಮನೇಲಿ ತಿಂಡಿ ತಿಂದು ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ದೊಡ್ಡಮ್ಮನ ಮನೆಗೆ ಬಂದ್ವಿ. ರುಚಿತ್ತು ಟ್ರಿಪ್ ಹೋಗಿದ್ದ, ಟ್ರಿಪ್ಪಿಂದ ಬಂದ. ಯಾರಿಗೇ ಆದರೂ ಅಷ್ಟೇ ಅಲ್ವಾ, ಮಕ್ಕಳು ಅಂತಲ್ಲ, ನಾವೇನೇ ಈವನ್ ಕಾಲೇಜ್ ಲೈಫಲ್ಲಿ ಇರುವಾಗಲೂ ಎಲ್ಲಾದರೂ ಟ್ರಿಪ್ ಹೋಗಿ ಬಂದಾಗ ಅಥವಾ ಊರಿಗೆ ಹೋಗಿ ಬಂದಾಗ ಅದೇ ಮೂಡಲ್ಲಿ ಇರ್ತೀವಿ. ಊರಿಗೆ ಹೋಗಿದ್ದ ಮೂಡಲ್ಲೇ ಇರೋದ್ರಿಂದ ನಮಗೆ ಹೋಮ್ವರ್ಕ್ ಆಗಲಿ ಇನ್ನೊಂದಲ್ಲಿ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಅಲ್ವಾ. ಅದೇ ಥರ ಇಲ್ಲೂ ರುಚಿತ್ಗೆ ಹೋಮ್ವರ್ಕ್ ಮಾಡೋಕ್ಕೆ ಇಷ್ಟ
ಇಷ್ಟ ಇರಲಿಲ್ಲ. ಬಟ್ ಮಂಡೇ UT ಇರೋದ್ರಿಂದ ಅವನು ಹೋಮ್ವರ್ಕ್ ಮಾಡದೆ ವಿಧಿ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಅಕ್ಕ ಓದ್ಕೋ ಅಂತ ಅವನಿಗೆ ಬೈತಾಯಿದ್ರು. ಅವನು ಬಲವಂತದಿಂದ ಬಂದು ಕೂತ್ಕೊಂಡು ಓದ್ಕೊತಾ ಇದ್ದ. ನಾನು UT ಇರೋದ್ರಿಂದ ಯಾವ ಥರ ಆನ್ಸರ್ ಮಾಡ್ತಾನೆ ಏನು ಅಂತ ಹೇಳಿ ಅವನಿಗೆ ಕ್ವಶನ್ಸ್ನೆಲ್ಲ ಕೇಳ್ತಾ ಇದ್ದೆ. ಆ್ಯಂಡ್ ಅವನು ಟ್ರಿಪ್ಪೆಲ್ಲ ಹೋಗಿ ಬಂದಿದ್ದರಿಂದ ಪಾಪ ಟಯರ್ಡ್ ಆಗಿದ್ದ. ಆದ್ರೂ ಹೋಮ್ವರ್ಕ್ನ ಮಾಡಿ UTಗೆ ಅಂತ ಹೇಳಿ ಓದ್ಕೊತಾ ಇದ್ದ. ಬಟ್ ನಾನು ಅವನಿಗೆ ರೇಗಿಸ್ತಾ ಇದ್ದೆ. ಆದರೆ UT ಈ ಥರ ಇರುವಾಗ ಓದಲೇಬೇಕು ಅಲ್ವಾ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ನೀನು ಆರ್ಡರ್ ವೈಸ್ ಓದ್ಕೊಂಬೇಡ, ನಾನು ಆರ್ಡರ್ ವೈಸ್ ಕೇಳಲ್ಲ ನಿನಗೆ. ಮಧ್ಯ ಕೇಳಿಲ್ಲ ಅಂತ ಅಂದರೆ ನಿನಗೆ ಗೊತ್ತಿದೆಯೋ ಇಲ್ವೋ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ನೀನು ಸುಮ್ಮನೆ ಆರ್ಡರ್ ವೈಸ್ ಓದ್ಕೊಂಡಿರ್ತೀಯ. ಹಾಗೆ ಯಾರು ಕೊಡ್ತಾರೆ? ಯಾವ ಟೀಚರ್ ಕೊಡ್ತಾರೆ ನಿನಗೆ? ನಿಮ್ಮ ಟೀಚರ್ಗೆ ನಾನು ಹೇಳ್ತೀನಿ ಬಿಡು. ಇಲ್ಲ ಇವನು ಈ ಥರ ಆರ್ಡರ್ ವೈಸ್ ಓದ್ಕೊಂಬರ್ತಾ ಇದ್ದಾನೆ, ಅವ್ನಿಗೆ ಆ ಥರ ಎಲ್ಲ ಟೆಸ್ಟ್ ಕೊಡಬೇಡಿ, ಮಿಕ್ಸಪ್ ಮಾಡಿ ಕೊಡಿ ಟೆಸ್ಟ್ ಅಂತ ಹೇಳ್ತೀನಿ ಅವರಿಗೆ. ನನಗೆ ನಿಮ್ಮ ಟೀಚರ್ ನಂಬರ್ ಗೊತ್ತು, ಈಸ್ಕೊತೀನಿ ನಿಮ್ಮಮ್ಮನ ಹತ್ರ. ಹೌದಾ? ಹಾಂ, ಹೌದಾ, ಸರಿ ಆಯಿತು. ನಾಳೆ UT ತಾನೇ? ಹೇಳ್ತೀನಿ. ಮತ್ತು ನೀನು ಹೇಗೆ ಓದ್ತೀಯಾ ರುಚಿತ್? ಅವರೇ ಹೇಳ್ಕೊಟ್ಬಿಡ್ತಾರ? ನಿಮ್ಮ ಟೀಚರೇ ನಿಮ್ಗೆ ಹೇಳ್ಕೊಡ್ತಾರಾ? ಕ್ವಶನ್ ನೋಡಿದ್ರಲ್ಲ ನಾನು ಯಾವ ಥರ ಅವನಿಗೆ ಕ್ವಶನ್ ಮಾಡ್ತಾ ಇದ್ದೆ ಅಂತ. ಅವನು ಆರ್ಡರ್ ವೈಸ್ ಕೇಳ್ತಾರೆ ಅಂತ ಆರ್ಡರ್ ವೈಸ್ ಓದ್ಕೊಂಡಿದ್ದ. ಬಟ್ ನಾನು ಆರ್ಡರ್ ವೈಸ್ ಕೇಳಿದೆ, ಮಿಕ್ಸಪ್ ಮಾಡಿ ಕ್ವಶನ್ ಕೇಳ್ತಾ ಇದ್ದೆ. ಸೊ ಅದಕ್ಕೆ ಅವ್ನು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದ. ಆಮೇಲೆ ಆರ್ಡರ್ ವೈಸ್ ಕೇಳಿ ಅಂತ ಹೇಳ್ತಾ ಇದ್ದೆ. ಇಲ್ಲ ಆರ್ಡರ್ ವೈಸ್ ಕೇಳಲ್ಲ, ನಾನು ಹೀಗೆ ಕೇಳ್ತೀನಿ ಅಂತ ಹೇಳಿ ಅವ್ರ ಟೀಚರ್ಗೆ ಕಾಲ್ ಮಾಡ್ತೀನಿ, ನೀನು ಕರೆಕ್ಟಾಗಿ ಆನ್ಸರ್ ಮಾಡಿಲ್ಲ ಅಂದರೆ. ಮತ್ತು ನಿಮ್ಮ ಟೀಚರ್ಗೆ ಹೇಳ್ತೀನಿ ಆರ್ಡರ್ ವೈಸ್ ನೀವು ಟೆಸ್ಟ್ ಕೊಡಬೇಡಿ ಅಂತ ಹೇಳ್ತೀನಿ ಅಂತ ನಾನು ಅವನಿಗೆ ರೇಗಿಸ್ತಾ ಇದ್ದೆ. ಆ ಟೈಮಲ್ಲೇ ಯಶ್ವಿನ್ ಬಂದು ಅಣ್ಣ ಅಕ್ಕ ಊಟಕ್ಕೆ ಬನ್ನಿ ಅಂತ ಹೇಳಿ ಕರಿತಾ ಇದ್ದ. ಅವನಿನ್ನೂ ಎಷ್ಟು ಚಿಕ್ಕವನು ಗೊತ್ತಾ, 2 ವರ್ಷ. ಆದರೆ ಅವ್ನು ಮಾತಾಡೋದು ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಗೊತ್ತಾ, ಹರಳು ಹುರಿದಂಗೆ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಮಾತಾಡ್ತಾನೆ ಅವನು. ಅಷ್ಟು ಆ್ಯಕ್ಟಿವ್ ಆಗಿದ್ದಾನೆ, ಅಷ್ಟು ಮಾತಾಡ್ತಾನೆ ಅಂತಲೇ ಹೇಳ್ಬೋದು. ನಾವು ಎಷ್ಟೇ ಬೇಜಾರಲ್ಲಿದ್ರೂ ನೋವಲ್ಲಿದ್ರೂ ಮಕ್ಕಳು ಈ ಥರ ಪಟ ಅಂತ ಮಾತಾಡೋದ್ರಿಂದ ನಮ್ಗೆ ಎಷ್ಟೇ ಬೇಜಾರಾಗಿದ್ರೂ ಆ ಮಾತುಗಳನ್ನ ಕೇಳಿ ನಾವೆಲ್ಲನೂ ಮರಿಬೋದು ಅಲ್ವಾ. ಸಾಕಾ? ಸ್ಟಾಪ್ ಮಾಡಬೇಕಾ? ಗುಡ್ ನೈಟ್ ಹೇಳು. ಬ್ಯಾಡ್ ಬಾಯ್. ಬಟ್ಟೆ ಹಾಕೊಂಡಿದ್ಯಾ? ಚೆನ್ನಾಗೈತಾ? ಏನ್ ಚೆನ್ನಾಗೈತೆ? ಸ್ಟಾಪ್ ಮಾಡ್ಬೇಕಾ? ಯಾಕೆ? ಬೇಡವಾ ತೋರ್ಸದ್ ನಿನ್ನ? ಬೇಡ. ಸ್ಟಾಪ್ ಮಾಡೋದಾ? ಸ್ಟಾಪ್. ನೀನೇ ಮಾಡ್ತೀಯಾ? ನಾನು ಸ್ಟಾಪ್ ಮಾಡ್ಬೇಕಾ? ಮಾಡ್ಬೇಕಾ? ಯಾಕೆ ಮಾಡಬೇಕು? ನಾನು ಮಾಡೋದು ಬೇಡ, ಕ್ಯಾಪ್ಚರ್ ಮಾಡೋದು ಬೇಡ, ನೀನೇ ವಿಡಿಯೋ ಮಾಡ್ಕೊತೀಯಾ? ಹಾಯ್ ಮಾಡ್ತೀಯಾ ನೀನು? ನಮಸ್ಕಾರ ಮಾಡು. ನೀನು ನಮಸ್ತೆ ಮಾಡ್ತೀಯಂತೆ, ಹೌದಾ? ಮಾಡು, ತೋರ್ಸು. TV ಆಮೇಲೆ ನೋಡುವಂತೆ, ಇಲ್ಲಿ ನೋಡಿಲ್ಲಿ. ಸ್ಟಾಪ್ ಮಾಡ್ಲಾ? ಸ್ಟಾಪ್ ಮಾಡೋಕ್ಕಾಗಲ್ಲ ಇದು. ಒಂದ್ಸಲ ಸ್ಟಾರ್ಟ್ ಆಯ್ತು ಅಂದ್ರೆ ಸ್ಟಾಪ್ ಮಾಡೋಕ್ಕಾಗಲ್ಲ ಅದು.
ಅದು ಸ್ಟಾಪ್ ಆಗಬೇಕಂದ್ರೆ ಡ್ಯಾನ್ಸ್ ಮಾಡಬೇಕು. ನೀನು ಡ್ಯಾನ್ಸ್ ಮಾಡಿ ತೋರಿಸು, ಅದು ಸ್ಟಾಪ್ ಆಗುತ್ತೆ. ಮಾಡ್ತೀಯಾ? ಡ್ಯಾನ್ಸ್ ಮಾಡ್ತೀಯಾ ಸ್ಟಾಪ್ ಮಾಡಬೇಕಂದ್ರೆ? ಆಯ್ ಮಾಡೋದಲ್ಲ, ಡ್ಯಾನ್ಸ್ ಮಾಡಬೇಕು. ಮಾಡಿ. ಯಾಕೆ ಮಾಡ ನೋಡಿದ್ರಲ್ಲ ಇವನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತ ಹೇಳಿಬಿಟ್ಟು, ಇವನು ಮಾತಾಡ್ತಾ ಇರೋದನ್ನ ಕೇಳಿಸ್ಕೊತಾ ಇದ್ದರೆ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಮಾತಾಡ್ತಾ ಇರ್ತಾನೆ. ಒಂಥರ ಹೇಳಬೇಕಂದ್ರೆ ಇವನು ಒಂಥರ ಮಾತಿನ ಮಲ್ಲ ಅಂತಲೇ ಹೇಳ್ಬೋದು. ಅವನು ಆ್ಯಕ್ಚುಲಿ ಏನು ಗೊತ್ತಾ, ನಾನು ವಿಡಿಯೋ ಕ್ಯಾಪ್ಚರ್ ಮಾಡುವಾಗ ಸ್ಟಾಪ್ ಮಾಡು ಅಂತ ಹೇಳಿಬಿಟ್ಟು ಹಾಯ್ ಎಲ್ಲ ಮಾಡ್ತಾಯಿದ್ದ. ಬಟ್ ನಾನು ಹಾಯ್ ಬಾಯ್ ಅಂತ ಈ ಥರ ಎಲ್ಲ ಮಾಡ್ತಾಯಿದ್ದ. ನೀನು ಬಾಯ್ ಅಂತ ಹೇಳಿಲ್ಲ ಅಂದರೆ, ಅಥವಾ ನೀನೇನು ಮಾತಾಡದೆ ಈ ಥರ ಟಾಟಾ ಮಾಡ್ತಾಯಿದ್ರೆ ಅವ್ರೇನು ಅಂದ್ಕೊಬೇಕು, ನೀನು ಹಾಯ್ ಮಾಡ್ತಾ ಇದ್ದೀಯೇನೋ ಅಂತ ಅನ್ಕೊತಾರೆ. ಸೊ ನೀನು ಬಾಯ್ ಬಿಟ್ಟು ಬಾಯ್ ಅಂತ ಹೇಳಬೇಕು ಅಂತ ನಾನು ಹೇಳ್ತಾ ಇದ್ದೆ. ಬಟ್ ನಾನು ಹೇಳಲ್ಲ ಅಂತ ಹೇಳ್ತಾ ಇದ್ದ. ಆಮೇಲೆ ಫ್ಲೈಯಿಂಗ್ ಕಿಸ್ ಎಲ್ಲ ಕೊಡ್ತಾ ಇದ್ದ. ನಾನಂತೂ ಇವನು ಮಾಡ್ತಾ ಇರೋದನ್ನೆಲ್ಲ ನೋಡಿ ಈ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ನಾನು ವಿಡಿಯೋ ಮಾಡ್ಕೊತಾ ಇದ್ದೆ. ಮತ್ತು ಅವನು ಹೇಳ್ತಾ ಇದ್ದ ವಿಡಿಯೋ ಸ್ಟಾಪ್ ಮಾಡು, ನಾನು ಬಾಯ್ ಮಾಡಿದ್ದೀನಿ ಅಂತ. ಬಟ್ ನಾನು ಹೇಳ್ತಾ ಇದ್ದೆ ಇಲ್ಲ ನೀನು ಬಾಯ್ ಬಿಟ್ಟು ಹೇಳಿಲ್ಲ ಅಂತ ಅಂದರೆ, ಬಾಯ್ ಅಂತ ಬಾಯ್ ಬಿಟ್ಟು ನೀನು ಹೇಳೋವರೆಗೂ ಅದು ವಿಡಿಯೋ ಸ್ಟಾಪ್ ಆಗೋದೇ ಇಲ್ಲ, ನೀನು ಡ್ಯಾನ್ಸ್ ಮಾಡಬೇಕು ಹಾಗೆ ಹೀಗೆ ಅಂತ ನಾನು ಅವನಿಗೆ ರೇಗಿಸ್ತಾ ಇದ್ದೆ. ಅದಕ್ಕೆ ಅವನು ನಾನು ಮಾಡಲ್ಲ ಅಪ್ಪ, ಡ್ಯಾನ್ಸ್ ಮಾಡಲ್ಲ ಅಂತ ಹೇಳಿ ಹಾಗೆ ಸುಮ್ಮನೆ ಕೈ ಆಡಿಸ್ತಾನೆ ಇದ್ದ ಬಾಯ್ ಅಂತ ಹೇಳಿಬಿಟ್ಟು. ಓಕೆ ಆಯಿತು, ಇವನಿಗೆ ಸ್ವಲ್ಪ ಶೈ ಆಗ್ತಾ ಇರ್ಬೋದೇನೋ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆದೆ. ಬಟ್ ಅವನು ಕ್ಯಾಮ್ರಾ ಮುಂದೆ ಬರೋಕ್ಕೆಲ್ಲ ಶೈ ಆಗಲ್ಲ. ನಾನು ನೋಡಿದಾಗೆ ನಾನು ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ಕೈಯಿಂದ ಕ್ಯಾಮ್ರಾನ ಡೌನ್ ಮಾಡು, ನನ್ನೂ ತೋರಿಸು ಅಂತ ಹೇಳ್ತಾ ಇರ್ತಾನೆ. ನಾನು ಲಾಸ್ಟು ಬ್ಲಾಗ್ನ ಹಾಕಿದಾಗ ನೀವು ನೋಡಿರ್ಬೋದು, ಇವನೊಂದು ಫಂಕ್ಷನ್ನಲ್ಲಿ ನನ್ನೂ ತೋರಿಸು ಅಂತ ಹೇಳಿಬಿಟ್ಟು ನನ್ನ ಕೈನ ಡೌನ್ ಮಾಡ್ತಾ ಇದ್ದ. ಮೀನ್ಸ್ ವೀಡಿಯೋದಲ್ಲಿ ನಾನು ಬರ್ತೀನಿ ಅಂತ ಹೇಳಿ. ಇವನ್ ಅವನು ಹಾಯ್ ಅಂತ ಎಲ್ಲ ಇದೇ ಥರ ಹಾಯ್ ಮಾಡ್ತಾ ಇದ್ದ. ಮೋಸ್ಟ್ಲಿ ಇವತ್ತು ಅವನಿಗೆ ಸ್ವಲ್ಪ ಶೈ ಆಗ್ತಾ ಇದೆ ಅಂತ ನಾನು ಸುಮ್ಮನೆ ಆದೆ. ನಿಮ್ಮ ಮನೇಲೂ ಇದೇ ಥರ ಪುಟಾಣಿಗಳಿದ್ದಾರ? ನಿಮಗೂ ಇದೇ ಥರ ತರಲೆ ಚೇಷ್ಟೆ ಈ ಥರ ಮಾಡ್ತಾ ಇರ್ತಾರ ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ. ಹಾಗೆ ನೀವೇನಾದರೂ ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ, ಇದೇ ಥರ ವೀಡಿಯೋಸ್ ನೀವು ನೋಡೋಕ್ಕೆ ಇಷ್ಟಪಟ್ಟರೆ ನನ್ನ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ಥರ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್.